ಕೊಡಲಿಗೆ ಕೆಂಪನ ಬಣ್ಣ ಹಚ್ಚಿ ಬಿಸಳ ಧೂಳ ಹೌದು ಮಾವ ಅಂದರ ಮುತ್ಯ ಎದ್ದ ನಿತ್ತ ಹೊಡಿತನ ಸೀಳ ಕುಣಿತಾಳೋ ಕುಣಿತಾಳ ನೆಲಕ ಕಾಲ ಹತ್ತದಂಗ ಕುಣಿತಾಳ ಜಿಗಿತಾಳೋ ಈಗ ಜಿಗಿತಾಳ ಜಿಂಕಿ ಜಿಗದಂಗ ಜಿಗಿತಾಳ ಕುಣಿತಾಳೋ ಕುಣಿತಾಳ ನೆಲಕ ಕಾಲ ಹತ್ತದಂಗ ಕುಣಿತಾಳ ಜಿಗಿತಾಳೋ ಈಗ ಜಿಗಿತಾಳ ಜಿಂಕಿ ಜಿಗದಂಗ ಜಿಗಿತಾಳ ಸರ್ ಹೌದ ಹುಲಿಯ ನಾಟಕ ಯಾವ ರೀತಿ ಇದೆ ಸರ್? ಭಾಳ ಚೆನ್ನಾಗಿದೆ. ಯಾಕಂದ್ರೆ ಬರೀ ಸಿನಿಮಾ ಧಾರಾವಾಹಿ ನೋಡಿ ಜನ ಬೇಜಾರಾಗಿದ್ರು. ಈ ನಾಟಕದಲ್ಲಿ ಅಟ್ಲೀಸ್ಟ್ ನಮಗೇನು ಕಲಾವಿದರು ಈ ಮಟ್ಟದ ಈ ಒಂದು ಪ್ರತಿಭೆ ತೋರಿಸ್ಲಿಕ್ಕೆ ಒಂದು ಅನುಕೂಲ ಇದೆ. ದಾವಣಗೆರೆ ಯಾವಾಗಲೂ 2-3 ನಾಟಕ ಕಂಪ್ನಿಗಳು ಇದ್ದೇ ಇರ್ತಿದ್ವು. ಈಗ ಅಟ್ಲೀಸ್ಟ್ ಒಂದಾದರೂ ನಡೀತಾ ಇದೆ ನಾಟಕ ಕಂಪ್ನಿ. ಅವರ ಒಂದು ಪ್ರಯತ್ನ ಯಶಸ್ವಿ ಆಗಲಿ, ಈ ಒಂದು ನಾಟಕ ಕಂಪ್ನಿ ಕಂಟಿನ್ಯೂಸ್ ಆಗಿರಲಿ ಇಲ್ಲಿ ದಾವಣಗೆರೆಯಲ್ಲಿ ಅಂತೇಳಿ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಹೌದ ಹುಲಿಯ ನಾಟಕ ಸರ್, ಹೌದ ಹುಲಿಯ ನಾಟಕ ಯಾವ ರೀತಿ ಇದೆ ಸರ್? ಚೆನ್ನಾಗಿದೆ ಸರ್. ಒಳ್ಳೆ ಆಶಾಪ ಕಲಾವಿದರು ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ನಮ್ಮ ದಾವಣಗೆರೆಯಲ್ಲಿ ಒಳ್ಳೆ ನಾಟಕ ಬಂದರೆ ಎಲ್ಲ ಜನಗಳ ಸಾಕಾಗಿದೆ. ಹರೀಶ್ ಅವ್ರೇನು ಮುಂದುವರಿಸ್ಬೇಕಂತೀರಾ? ಮುಂದುವರಿಸಿದ್ರೆ ಮುಂದುವರಿಸಬೇಕು. ಸರ್ ಹೇಳಿ, ಹೌದ ಹುಲಿಯ ನಾಟಕ ಯಾವ ರೀತಿ ಇದೆ? ಸಾಮಾಜಿಕ ನಾಟಕ ಹೇಳಿ 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 ನೀವು. ಪಾತ್ರದಲ್ಲಿ ಮುಂದುವರಿಸುವಂತ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು. ಹೌದು ಟಿವಿಲಿ ನೋಡೋದಕ್ಕಿಂತ ರಿಯಲ್ ಫೇಸ್ ನೋಡೋದು, ರಿಯಲ್ ಆಕ್ಟಿಂಗ್ ನೋಡೋದು ತುಂಬ ಇಷ್ಟ ಸರ್. ನಮ್ಮ ಸೌಭಾಗ್ಯ ಅಂದ್ಕೊತಿದ್ವಿ ದಾವಣಗೆರೆ ಜನತೆಗೆ ಇನ್ನೊಮ್ಮೆ ಬಂದು ಅವರು ಈ ರೀತಿ ಶೋ ಕೊಡಲಿ ಅಂತ ನಾವು ಅವರನ್ನು ಕಳಕಳಿಗೆ ಪ್ರಾರ್ಥನೆ ಸರ್. ಹಿರಿಯೂರು ಹರೀಶರ್ ಅವ್ರನ್ನ ಮುಂದುವರಿಸ್ಬೇಕಂತೀರಾ ಇನ್ನೊಂದು ಸ್ವಲ್ಪ ದಿವಸ? ಸರ್ ಮುಂದುವರಿಸಲೇಬೇಕು ಸರ್. ಹಾಂ, ಆ ಸಪೋರ್ಟಿಂಗ್ ನಾವಿದ್ದೀವಿ ಸರ್. ನಾವು ದಾವಣಗೆರೆ ಜನತೆಗೆ ಅದೊಂದು ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಒಳ್ಳೆ ಕಲಾವಿದರು ಅವರು. ನಿಜವಾಗಿ ಅಂಥವ್ರು ನಮಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಈಗಿನ ಕಾಲದಲ್ಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್. ಹೌದ ಹುಲಿಯ ನಾಟಕ ಯಾವ ರೀತಿ ಇದೆ? ಈ ನಾಟಕದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಹೌದಾ ಹುಲಿಯ ಭಾಳ ಚೆನ್ನಾಗೈತೆ ಸರ್, ಯಾವ ರೀತಿ ಇದೆ ನಾಟಕ? ಸರ್, ಹರೀಶ್ ಅವ್ರದ್ದು ಯಾವ್ದಿದೆ ಪಾತ್ರ? ಭಾಳ ಚೆನ್ನಾಗಿದೆ. ಹರೀಶ್ ಅವ್ರ ಪಾತ್ರ ಚೆನ್ನಾಗಿ. ಫ್ಯಾಮಿಲಿ ಎಲ್ಲ ನೋಡ್ಬೋದಂತ ನಾಟಕನ? ಹೌದಾ ಹುಲಿಯ ಇಡೀ ಫ್ಯಾಮಿಲಿ ಎಲ್ಲ ನೋಡೋಂಥ ನಾಟಕ. ಹಾಸ್ಯ ಬರ್ತಾವಿದೆ. ಹರೀಶ್ ಅವರು ಭಾಳ ಚೆನ್ನಾಗಿದೆ ಪಾತ್ರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹರೀಶ್ ಅವ್ರ ನಾಟಕ ಯಾವ ರೀತಿ ಇದೆ? ಹೌದಾ ಹುಲಿಯ ಈಗ ಕೌಟುಂಬಿಕವಾಗಿ ನೋಡ್ತಕ್ಕಂಥ ನಾಟಕನ? ಒಳ್ಳೆ ನಾಟಕ. ಮನಮಂದೆಲ್ಲ ನೋಡ್ಬೋದಂತ ನಾಟಕನ? ಓಕೆ, ಥ್ಯಾಂಕ್ ಯು. ಅವ್ರ ಕಾಮಿಡಿ ಯಾವ ರೀತಿ ಇದೆ? ನಿಮ್ಮ ಅನಿಸಿಕೆ ಹೇಳಿ. ಕೌಟುಂಬ ಫ್ಯಾಮಿಲಿ ಎಲ್ಲ ನೋಡ್ತಕ್ಕಂಥ ನಾಟಕನ? ಎಲ್ಲರೂ ನೋಡ್ಬೋದಾ? ನೋಡ್ಲಿಕ್ಕೆ ಎಲ್ಲರಿಗೂ ನೀವು ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ಸೂಪರ್ ಸುಂದರ. ಬನ್ನಿ ಅಮ್ಮ, ಈ ಕಡೆ ಬನ್ನಿ. ಹೌದ ಹುಲಿಯ ನಾಟಕ ಸಾಮಾಜಿಕ ನಾಟಕ ಚೆನ್ನಾಗಿದೆನಾ ಮೇಡಮ್? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಆದರೆ ಅವರು ಹರೀಶ್ ಅವ್ರದ್ದು ಕಾಮಿಡಿ ಭಾಳ ಚೆನ್ನಾಗಿದೆ. ಅವರು ಕಾಮಿಡಿ ಹೆಂಗೆ ಅಂದರೆ ಹೃದಯದಿಂದ ಬರುತ್ತೆ ಕಾಮಿಡಿ. ಅದೇ ಕಾಮಿಡಿ, ಅದ್ಭುತ ನಟನೆ. ಹೃದಯದಿಂದ ಬರ್ತಕ್ಕಂಥದ್ದೇ ಕಾಮಿಡಿ. ಒಳ್ಳೆ ಮೆಸೇಜ್, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್. ಹರೀಶ್ ಅವ್ರನ್ನ ಇನ್ನೊಂದು ಸ್ವಲ್ಪ ದಿವಸ ಮುಂದುವರ್ಸೋಣ. ಮುಂದುವರಿಸ್ಬೇಕು. ತಮ್ಮ ಅಭಿಪ್ರಾಯ ಇದ್ರೆ ನಾವು ಮುಂದುವರ್ಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮುಂದುವರಿಸ್ಬೇಕು ಹರೀಶ್ ಅವ್ರನ್ನ. ಆಮೇಲೆ ನಿಜವಾದ ಕಲೆ ಅಂದ್ರೆ ಇದು ನಿಜವಾದ ಕಲೆ. ಸಿನಿಮಾ ಅವೆಲ್ಲ ಅದ್ಭುತ ನಾಟಕ. ಇದು 3ನೇ ಬಾರಿ ನಾವು ನಾಟಕ ನೋಡ್ತಿರೋದು. ಮೊದಲು ಗಂಡನಿಗೆ ತಕ್ಕ ಹೆಂಡತಿ ನೋಡಿದ್ವಿ, ಅದಾದ್ಮೇಲೆ ಒಂದು ಕಾಮಿಡಿ ನಾಟಕ. ಇದು 3ನೇ ಬಾರಿ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದ್ರೆ ಮುಗಿದೊಮ್ಮೆ, ಮುಗಿದೊಮ್ಮೆ ನೋಡಿದ್ರೆ ಮತ್ತಾರು ಸಾರಿ ನೋಡುವಂತ ನಾಟಕ ಹೌದು ಹುಲಿಯ. ಭಾಳ ಚೆನ್ನಾಗಿದೆ. ನಾವು 10 ಜನ ಕೇಳ್ತೇವೆ ಈ ನಾಟಕ ನೋಡ್ತಿರ್ತೀವಿ. ಹೌದು ಹುಲಿಯ ಎಂಬ ಒಂದು ನಾಟಕ ನಿಮ್ಮ ಹರೀಶ್ ಅವರ ಒಂದು ಕಾಮಿಡಿ ಕಾರ್ಯಕ್ರಮ ನಿಮಗೆ ಯಾವ ರೀತಿ ತೃಪ್ತಿ ಕೊಟ್ಟಿದೆ? ಅವರು ಮಾತುಗಳನ್ನು ಮಾಡಿದ್ದಾರೆ.
ಸಾಕ್ಷಿನೇ ಸಾಕ್ಷಿ, ಜನಗಳಿರೋದೇ ಸಾಕ್ಷಿ. ನಾಟಕ ಚೆನ್ನಾಗಿದೆ. ಇನ್ನೂ 2 ದಿನ ಮುಂದುವರೆ ಹೇಳಿದ್ರು ಅವರು, ಇನ್ನೂ 2 ದಿನ ನಾಟಕವನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಅವ್ರು ಕ್ಯಾಂಪ್ ಅಂತ ಅವರು ಕೂಡ ಆಡ್ತಕ್ಕಂಥ ಮನಸ್ಸಿನಲ್ಲಿ ವೀಕ್ಷಕರೇ, ಈ ಒಂದು ಔತೌಲಿ ಎಂಬ ಒಂದು ನಾಟಕ ಬಹಳ ಅದ್ಭುತವಾಗಿ ಮೂಡಿ ಬರುತ್ತಿದೆ. ಹರೀಶ್ ಅವರು ಇನ್ನೂ ಒಂದು ವಾರಗಳ ಕಾಲ ಮುಂದುವರಲಿ ಅಂತ ಹೇಳ್ತಕ್ಕಂಥ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಒಂದು TV ಚಾನಲ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.